ಅಮೃತಸರದಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷಗಳು ಲಭ್ಯವಾಗಿವೆ. ಆಕಾಶದಲ್ಲಿಯೇ ಪಾಕ್ ಕ್ಷಿಪಣಿಯನ್ನ ಹೊಡೆದುರುಳಿಸುವ ಮೂಲಕವಾಗಿ ಭಾರತೀಯ ಸೇನೆ ಯಾವುದೇ ರೀತಿಯ ಅನಾಹುತಗಳು ಆಗದೇ ಇರೋ ಹಾಗೆ ಮಾಡಿದೆ. ಅವಶೇಷದ ಸುತ್ತ ಜಾಗವನ್ನ ಸೀಲ್ ಮಾಡಿದೆ ಸೇನೆ. ಅವಶೇಷಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಅಂದ್ರೆ ಇದು ಎಲ್ಲಿಯ ಕ್ಷಿಪಣಿ, ಏನು ಇದರ ಗಾತ್ರ ಏನು, ಇದರ ಪರಿಣಾಮಗಳೇನು, ಇದೆಲ್ಲದರ ಬಗ್ಗೆ ಎಫ್ಎಸ್ಎಲ್ನ ರಿಪೋರ್ಟ್ನ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಆ ಸಂಪೂರ್ಣ ಕ್ಷಿಪಣಿ ಬಿದ್ದಂತಹ ಸ್ಥಳ ಏನಿದೆ ಅದನ್ನು ಸೀಲ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ನಿನ್ನೆಯಷ್ಟೇ ಶಹಬಾಜ್ ಶರೀಫ್ ನಾವೇನು ಸುಮ್ಮನೆ ಕೂರಲ್ಲ ಅಂತ ಎಚ್ಚರಿಕೆಯನ್ನು ಕೊಡೋ ಗುಡುಗನ್ನ ಮಾಡಿದ್ರು. ಇವಾಗ ಆಗಿರುವಂತಹ ಈ ಬೆಳವಣಿಗೆ ಏನಿದೆ ಇದರ ಮೂಲಕವಾಗಿ ಭಾರತೀಯ ಸೇನೆ ನಾವೆಷ್ಟು ಬಲಿಷ್ಠ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಹೌದು, ಒಂದು ಕಡೆಯಿಂದ ಭಾರತ ತನ್ನ ಬಲಿಷ್ಠತೆಯನ್ನು ಪ್ರೂವ್ ಮಾಡಿದೆ. ಜೊತೆಗೆ ಅದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿರದ ವಿಚಾರ ಏನಲ್ಲ. ಪಾಕಿಸ್ತಾನಕ್ಕೆ ಗೊತ್ತಿದೆ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ. ಎಲ್ಲ ಅಂದರೆ ವಾಯುಸೇನೆಯ ವಿಚಾರದಲ್ಲಾಗಿರ್ಬೋದು, ನಮ್ಮಂತ್ರ ಇರುವಂತಹ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆದರೂ ಕೂಡ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಒಂದು ಕಡೆಯಿಂದ LOCಯ ಬಳಿಯಲ್ಲಿ, ಭಾರತದ ಗಡಿ ಭಾಗಗಳ ಬಳಿಯಲ್ಲಿ ಶೆಲ್ ದಾಳಿಯನ್ನು ಮಾಡ್ತಾ ಇದೆ, ಗುಂಡಿನ ಮಳೆಯನ್ನು ಗರಿತಾ ಇದೆ. ಅದಕ್ಕೆ ಭಾರತ ದಿಟ್ಟ ಉತ್ತರ ಕೊಡ್ತಾ ಇದೆ. ಇನ್ನೊಂದು ಕಡೆಯಿಂದ ಕ್ಷಿಪಣಿ ದಾಳಿ ಮಾಡುವಂತಹ ದುಸ್ಸಾಹಸಕ್ಕೂ ಕೂಡ ಪಾಕಿಸ್ತಾನ ಕೈ ಹಾಕಿದೆ. ಅದರ ಟೈಮಿಂಗ್ಸ್ ಅನ್ನು ನೋಡ್ತಾ ಇದ್ರೆ ದಿವ್ಯಾ, ಎಕ್ಸಾಕ್ಟ್ ಆಗಿ ಆಪರೇಷನ್ ಸಿಂಧೂರದ ಟೈಮಿಂಗ್ಸ್ ಏನಿತ್ತು 1 ಗಂಟೆ 5 ನಿಮಿಷ, ಅದೇ ರೀತಿ ನಿನ್ನೆ ಮಧ್ಯರಾತ್ರಿಯ ವೇಳೆ ಆ ಟೈಮಿಂಗ್ಸ್ ನಲ್ಲೇ ಕ್ಷಿಪಣಿ ಉಡಾವಣೆ ಆಗಿದೆ. 2 ಪಾಕಿಸ್ತಾನದ ಕ್ಷಿಪಣಿಗಳು ಉಡಾವಣೆ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಆ 2 ಕ್ಷಿಪಣಿಯನ್ನ ಆಕಾಶದಲ್ಲೇ ಹೊಡೆದು ಉರುಳಿಸಲಾಗಿದೆ. ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮಾಹಿತಿ ತತ್ಕ್ಷಣ ಗೊತ್ತಾಗಿದೆ. ಜೊತೆಗೆ LOCಯ ಸುತ್ತಮುತ್ತ ಕೂಡ, ಜೊತೆಗೆ ಇಂಟರ್ನ್ಯಾಷನಲ್ ಬಾರ್ಡರ್ನ ಸುತ್ತಮುತ್ತ ಕೂಡ ಏರ್ ಡಿಫೆನ್ಸ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಇನ್ಸ್ಟಾಲ್ ಮಾಡಲಾಗಿದೆ. ಸೊ ಹಾಗಾಗಿ ಭಾರತಕ್ಕೆ ಪಾಕಿಸ್ತಾನದ ಆ ಮೂವ್ಮೆಂಟ್ಗಳು ಕೂಡ ಗೊತ್ತಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಪಂಜಾಬ್ನ 2 ಹಳ್ಳಿಯಲ್ಲಿ ಆ ಅವಶೇಷಗಳು, ಭಗ್ನ ಅವಶೇಷಗಳು ಸಿಕ್ಕಿದೆ. ಸೊ ಹಾಗಾಗಿ ಈಗ ಸೇನೆ ಆ ಒಂದು ಭಗ್ನ ಅವಶೇಷಗಳು, ಹೊಲದಲ್ಲಿ ಸಿಕ್ಕಿರುವಂತಹ ಅವಶೇಷಗಳೇನಿದೆ ಅದರ ಸುತ್ತವೂ ಕೂಡ ಸೇನೆಯವರು ಒಂದು ನಾಕಾಬಂದಿಯ ರೀತಿಯಲ್ಲಿ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಅದನ್ನು ಫಾರೆನ್ಸಿಕ್ಗೆ ರವಾನೆ ಮಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.